ಬೆಂಗಳೂರಿನಲ್ಲಿ ಆಪರೇಷನ್ ಫುಟ್ಪಾತ್ ನಡೀತಾ ಇದೆ. ಬೀದಿ ಬದಿ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಇದರಿಂದ ಏಕಾಏಕಿ ಎತ್ತಂಗಡಿ ಮಾಡಿಸ್ತಾ ಇರೋದು ವ್ಯಾಪಾರಿಗಳಿಗೆ ಕೋಟಿ ಕೋಟಿ ನಷ್ಟವನ್ನ ಎದುರಿಸುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ಜಿಬಿಎ ಹಾಗೆ ಸರ್ಕಾರದ ವಿರುದ್ಧ ವ್ಯಾಪಾರಿಗಳು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಒಂದು ಕಡೆ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೂ ವ್ಯಾಪಾರಸ್ಥರು ಸಜ್ಜಾಗಿ ಕುಳಿತಿದ್ದಾರೆ. ಮತ್ತೊಂದು ಕಡೆ ವ್ಯಾಪಾರಿಗಳು ಪ್ಲಾನ್ ಮಾಡ್ಕೊಂಡಿದ್ದಾರೆ, ಕೋರ್ಟ್ ಮೆಟ್ಟಿಲೇರಿ ಬಿಡೋಣ ಅಂತ. ಫುಟ್ಪಾತ್ ತೆರವು ಮಾಡ್ತಿರೋದ್ರಿಂದ ದಿನಕ್ಕೆ 70 ರಿಂದ 80 ಕೋಟಿ ನಷ್ಟ ಆಗ್ತಾ ಇದೆ. ಇದಕ್ಕೆ ಯಾರು ಹೊಣೆ? ಹೀಗಾಗಿ ಕೋರ್ಟ್ನ ಮೊರೆ ಹೋಗೋದಕ್ಕೆ ವ್ಯಾಪಾರಸ್ಥರು ಸಜ್ಜಾಗಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳ ಸಂಘದಿಂದ ಕಾನೂನು ಹೋರಾಟಕ್ಕೆ ಸಿದ್ಧತೆ ನಡೀತಾ ಇದೆ. ಫುಟ್ಪಾತ್ ತೆರವಿಗೆ ಜಿಬಿಎ ನಿರ್ಣಯವನ್ನ ಕೈಗೊಂಡಿತ್ತು. ಹಾಗಾಗಿ ಕೈಗೊಳ್ಳೋದಕ್ಕೆ ಅವಕಾಶ ಇಲ್ಲ. ಸರ್ಕಾರಕ್ಕೆ ಅಥವಾ ಸಚಿವರಿಗೆ ಕಮಿಷನರ್ ಮನವರಿಕೆ ಮಾಡಬಹುದಾಗಿತ್ತು. ಹೀಗಾಗಿ ನಾವು ಕೋರ್ಟ್ ಮೂಲಕ ಹೋರಾಟ ಮಾಡ್ತೀವಿ ಅಂತ ವ್ಯಾಪಾರಸ್ಥರು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಸದ್ಯ ಬೆಂಗಳೂರಿನಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಮುಂದುವರಿತಾ ಇದೆಯಲ್ಲ, ಲಾಸ್ ಆಗ್ತಾ ಇದೆ, ನಾವು ಕೋರ್ಟ್ನ ಮೊರೆ ಹೋಗ್ತೀವಿ ಅಂತ ವ್ಯಾಪಾರಸ್ಥರು ಅಸಮಾಧಾನವನ್ನ ಜೊತೆಗೆ ಪ್ರತಿಭಟನೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹೋರಾಟ ಮಾಡಿದ್ರೆ, ಸ್ಟ್ರೈಕ್ ಮಾಡಿದ್ರೆ ಏನು ಉಪಯೋಗ ಇಲ್ಲ. ಕೋರ್ಟ್ಗೆ ಹೋದ್ರೆ ಕೋರ್ಟ್ ಮುಖಾಂತರ ಆದೇಶ ಆಗುತ್ತೆ. ಸುಪ್ರೀಂ ಕೋರ್ಟ್ ಅಲ್ಲಿ ಆದೇಶ ಬಂದಿರತಕ್ಕಂಥದ್ದು ಸ್ಟ್ರೀಟ್ ವೆಂಡರ್ ಎಲ್ಲೂ ತೆಗಿಸ್ಬೇಕು ಅಂತೇಳಿ ಸ್ಪಷ್ಟತೆಗೆ ಹೇಳಿಲ್ಲ. ಒತ್ತುವರಿದಾರನ್ನ, ಸೆಡ್ ಹಾಕಿರ್ತಕ್ಕಂಥವ್ರು ಅಂತವ್ರನ್ನ ತೆರವುಗೊಳಿಸಿ. ಅಲ್ಲಿ ಏನ್ ಹೇಳಿದೆ, ಬೀದಿ ಬದಿ ವ್ಯಾಪಾರಿಗಳಲ್ಲಿ ಫುಟ್ಪಾತ್ ಅಲ್ಲಿ ಯಾರು ವ್ಯಾಪಾರ ಮಾಡ್ತಾರೆ ಎಲ್ಲೂ ತೆಗ್ಸಿ ಅಂತ ಎಲ್ಲೂ ಸ್ಪಷ್ಟತೆ ಹೇಳಿಲ್ಲ. ಈಗಾಗಲೇ ನಾವು ಹೋದ್ ತಿಂಗಳು ಡೆಲ್ಲಿ ಹೈಕೋರ್ಟ್ ಅಲ್ಲಿ ಮತ್ತು ಡೆಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಇದೇ ತರ ಮುನ್ಸಿಪಾಲಿಟಿ ಅವ್ರು ಕೇಸ್ ಹಾಕಿ ಅವರಿಗೆ ಸರ್ಕಾರ ವಿರುದ್ಧವಾಗಿ ಕೇಸ್ ಬಂದಿರತಕ್ಕಂಥದ್ದು. ಸರ್ಕಾರಕ್ಕೆ ಚಾಟಿ ಬೀಸಿದೆ. ಏನಂತ ಕೊಟ್ಟಿದೆ ಅಂದ್ರೆ, ಬೀದಿ ಬದಿ ವ್ಯಾಪಾರಿಗಳಿಗೆ ಟೌನ್ ಡೆಂಡಿಂಗ್ ಕಮಿಟಿ ಮುಖಾಂತರವಾಗಿ ವೆಂಡಿಂಗ್ ಜೋನ್ ಮಾಡಿ ಆಮೇಲೆ ಶಿಫ್ಟ್ ಮಾಡ್ಬೇಕು. ಯಾರಿಗೂ ನೋಟಿಸ್ ಕೊಡಕ್ ಬರೋದಿಲ್ಲ. ನೋಟಿಸ್ ಕೊಡೋದು ಯಾವಾಗ ಅಂದ್ರೆ, ವೆಂಡಿಂಗ್ ಜೋನ್ ಮಾಡಿ ಆಮೇಲೆ ಅವ್ರು ಅಲ್ಲಿಂದ ತೆರವುಗೊಳಿಸಲಿಲ್ಲ ಅಂದ್ರೆ ಅವ್ರಿಗೆ ಫೆನಿಟಿ ಬೀಳುತ್ತೆ. ಅವಾಗ ತೆರವುಗೊಳಿಸಕ್ ನೋಟಿಸ್ ಕೊಡೋದು. ಮುಂಜಾಗ್ರತವಾಗಿ ನೋಟಿಸ್ ಕೊಡಕ್ ಬರೋದಿಲ್ಲ. ಒಂದು. ಎರಡನೇದು, ಇನ್ನೊಂದು ಏನ್ ಹೇಳ್ತಾರೆ, ಸುಪ್ರೀಂ ಕೋರ್ಟ್ ಅಲ್ಲಿ 25ರಲ್ಲಿ ಯಾವುದೇ ಕಾರಣಕ್ಕೂ ಪ್ರತಿ ಒಂದು ಯಾವುದೇ ರಾಜ್ಯ ಸರ್ಕಾರ ಇದ್ರು ಟೌನ್ ವೆಂಡಿಂಗ್ ಕಮಿಟಿ ಮುಖಾಂತರವಾಗಿ ಅವರಿಗೆ ಪರಿಹಾರ ವ್ಯವಸ್ಥೆ ಮಾಡಿಕೊಟ್ಟ ಮೇಲೆ ಅದು ಜಾಗ ಐಡೆಂಟಿಫೈ ಆಗುತ್ತೆ. ಅದಾದ ನಂತರ ಅವರಿಗೆ ಬಾಡಿಗೆ ಫಿಕ್ಸ್ ಆಗುತ್ತೆ. ಯಾರಿಗೆ? ಟೌನ್ ವೆಂಡಿಂಗ್ ಕಮಿಟಿಗೆ. ಆ ಬಾಡಿಗೆ ಫಿಕ್ಸ್ ಆದ ಮೇಲೆ ಅವ್ರಿಗೆ ವರ್ಷಕ್ಕೆ 9,000ನೋ 6,000ನೋ 3,000 ಬಾಡಿಗೆ ಫಿಕ್ಸ್ ಆಗುತ್ತೆ. ಒಂದು ಆಪ್ಷನ್. ಇನ್ನೊಂದು ಕಡೆ ಹೇಳುತ್ತೆ ಸುಪ್ರೀಂ ಕೋರ್ಟ್, 2013ರಲ್ಲಿ ಸ್ಟ್ರೀಟ್ ವೆಂಡರ್ ಆಕ್ಟ್ ಅಡಿಯಲ್ಲಿ ಪ್ರತಿ ಒಬ್ಬರಿಗೂ ಯಾವುದೇ ಕಾರಣಕ್ಕೂ ಸ್ಟ್ರೀಟ್ ವೆಂಡರ್ ಆಕ್ಟ್ ಸಂಬಂಧಪಟ್ಟಾಗೆ ಕೂಲಾಕುಷಿತವಾಗಿ ಆ ಕಮಿಟಿಲೇ ನಿರ್ಣಯ ತಗೋಬೇಕಾಗತ್ತೆ. ಯಾರೇ ಮುಖ್ಯ ಆಯುಕ್ತರಾದ್ರು, ಯಾರೇ ಸರ್ಕಾರ ದೊಡ್ಡ ಆಫೀಸರ್ ಆದ್ರೂ ಏಕಾಏಕಿ ನಿರ್ಣಯ ತಗೊಳಕ್ ಬರೋದಿಲ್ಲ. ನಾವು ಹೋರಾಟ ಮಾಡಿ